ಡಿನ್ನರ್ ಅಂದರೆ ಏನಾಗಿದೆ ಅಲ್ಲಿ ಇವತ್ತು SC ST ಶಾಸಕರು ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಕೂಡಿ ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕರೆದು ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನೂ ರಾಜಕೀಯ ಇಲ್ಲ. ಮತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮನೆಗೆ ಕರೆದ್ರು ಊಟಕ್ಕೆ ಬರ್ತಾರೆ. ಬಂದಿದ್ದು ಯಾರು ಕೂಡ 2-3 ಸಲ. ಅದಕ್ಕೇನು ವಿಶೇಷ ಕಲ್ಪನೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಶಾಸಕರೇನು ಇರಲಿಲ್ಲ ಸರ್, ಮುಖ್ಯಮಂತ್ರಿಗಳ ಆಪ್ತರು ಮತ್ತೆ ಹಿಂದೆ CM ಬದಲಾವಣೆ ಬಗ್ಗೆ ಹೆಚ್ಚು ಮಾತನಾಡಿದಂತ ಸಚಿವರುಗಳು ಮತ್ತೆ ನೋಡಿ ತಪ್ಪೇನಿದೆ. ಪ್ರತ್ಯೇಕ ಈಗ ನಮ್ಮ ಮನೆಗೆ ನಾನು ಮುಖ್ಯಮಂತ್ರಿಗಳು ಕರೆದ್ರು ಬರ್ತಾರೆ, DK ಶಿವಕುಮಾರ್ ಅವ್ರು ಕರೆದ್ರು ಕೂಡ ಬರ್ತಾರೆ. ಅದಕ್ಕೇನು ಸಂಬಂಧ ಇದೆ? ನಿಮ್ಗೆ ಅದ್ರಲ್ಲಿ ಯಾರನ್ನ ಕರೆಯೋ ಆಸೆ ಇದೆ ಸರ್? ಇಬ್ಬರನ್ನು ಕರಿತೀನಿ. ಸುಮ್ಮನೆ ಇದೆಲ್ಲ ನಿಮ್ಮದು ನಿಮ್ಮ ಮಾಧ್ಯಮ ಇದು ಅದನ್ನೇನು ಚಿಂತನೆ ಅದು ನಿಮ್ಮದೆಲ್ಲ. ಹಾಗೇನಿಲ್ಲ. ಇದು ಸತೀಶ್ ಜಾರಕಿಹೊಳಿ ಮನೆಗೆ ಊಟಕ್ಕೆ ಕರೆದಿದ್ದಾರೆ, ಹೋಗಿದ್ದಾರೆ. ಯಾರೋ ಮೆಸೇಜ್ ಕೊಡುವಂತ ಇಂಡಿಕೇಶನ್ಸ್ ಅನ್ನೋ ರೀತಿಯಲ್ಲಿ ಹಿಂದೆ ಅಂಥವು ಯಾವುದೂ ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಇದೆ. ಹೈಕಮಾಂಡು ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಇವತ್ತು ಏನೇ ಇದು ಬಂದಾಗ ಎಲ್ಲ ಒಂದು ಒಗ್ಗಟ್ಟಿನ ನಿರ್ಣಯ ಎಲ್ಲ ವಿಚಾರಗಳಲ್ಲಿ ಆಗ್ತದೆ. ಆದರೆ ಯಾರು ಮನೆಗೆ ಊಟಕ್ಕೆ ಹೋಗಬೇಕು ಹೋಗಬಾರ್ದು ಅಂಥೇಳಿ ಅದನ್ನು ಈಗ ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ನಮ್ಮ ಮನೆಗೆ ಊಟಕ್ಕೆ ಬಂದು ದೊಡ್ಡ ಸುದ್ದಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೇನು ಸಂಬಂಧ? ಬೊಮ್ಮಾಯಿಯವ್ರು ನಾನು ಅವ್ರ ಮನೆಗೆ ನಾವು ಹೋಗಿದ್ದಾಗ ಊಟಕ್ಕೆ ಹೋಗಿದ್ದೀನಿ. ಅಶೋಕ್ ಅವ್ರ ಕರೆದಾಗ ಊಟಕ್ಕೆ ಹೋಗಿದ್ದೀವಿ. ಏನು ತಪ್ಪೇನಿದೆ ಅದರಲ್ಲಿ? ಊಟಕ್ಕೆ ಹೋಗ್ಬಾರ್ದು ಅಂತ ಅದನ್ನು ನಿಮ್ಮದು ಚಾನಲ್ಸ್ ಇದಾವೆ. ಒಬ್ಬರು ಚಾನಲ್ದಾಗ ಇನ್ನೊಬ್ಬರು ಚಾನಲ್ಗೆ ಊಟಕ್ಕೆ ಕರೆದ್ರೆ ಹೋಗೋಲ್ಲ ನನಗಾಯ್ತಲ್ಲ. ನಿಮ್ಮ ಊಟ ಡಿಫ್ರೆಂಟ್ ಆಗಿರುತ್ತಲ್ಲ ಓಹೋ ಸರ್. ಈಗ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಹಿಂದೆ PDOಗಳು ಲಂಚ ತಗೋತಾ ಇದ್ರು, ಸಿದ್ದರಾಮಯ್ಯ ಅವ್ರ ಸರ್ಕಾರದ ಸಚಿವರುಗಳು ಲಂಚ ತಗೊಳ್ತಾ ಇದ್ದಾರೆ. ಇದು ಆತ್ಮಸಾಕ್ಷಿ ಇದ್ರೆ ಸಿದ್ದರಾಮಯ್ಯ ಅವರು ಮಾತಾಡಿ ನೋಡಿ. ಕುಮಾರಸ್ವಾಮಿ ಅವರು ಗೊತ್ತಿಲ್ಲ. ಈಗ ಮೊನ್ನೆ ಈ ಚುನಾವಣೆ ನಡೆದ ಬಳಿಕ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ, ಸ್ವಲ್ಪ ಹತಾಶೆ ಆಗಿದ್ದಾರೆ. ಹಾಗಾಗಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡಲೇಬೇಕಲ್ಲ. ಗ್ಯಾರಂಟಿ ಕಾರಣಕ್ಕಾಗಿ ಜನರನ್ನು ಸುಲಿಗೆ ಮಾಡ್ತಾ ಇದೆ, ಬೆಲೆ ಏರಿಕೆ ಮಾಡಿಕೊಂಡು. ಯಾರು ಏನು ಗ್ಯಾರಂಟಿ ಗ್ಯಾರಂಟಿಯನ್ನು ಕೊಡ್ತಾ ಇದೀವಲ್ಲ ಎಲ್ಲನೂ ಕೂಡ. ಗ್ಯಾರಂಟಿಗೂ ಕೂಡ ಬೆಲೆ ಏರಿಕೆಗೂ ಸಂಬಂಧ ಇಲ್ಲ. ಅದು ಬೆಲೆ ಏರಿಕೆ ಯಾವಾಗಲೂ ಕೂಡ ಪೆಟ್ರೋಲು ಡೀಸೆಲು ಇದ್ರ ಮೇಲೆ ಅಲ್ಲಿಯ ಎಂಪ್ಲಾಯ್ಮೆಂಟ್ ಸ್ಯಾಲ್ರಿ ಈ ಎಲ್ಲದ್ರ ಮೇಲೆ ನಿರ್ಣಯ ಆಗ್ತದೆ. ನೋಡಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನು ತಪ್ಪಿದೆ ಅದರಲ್ಲಿ? ಮೊದಲೇ ಅವನು ಕಾಂಟ್ರಾಕ್ಟ್ರು ಹೌದೋ ಅಲ್ಲೋ ಅಂಥೇಳಿ, ಎರಡನೇದವನು ತನ್ನ ಇದು ಬರೆದಿಟ್ಟಿದ್ದಾನ. ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇವರು, ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಆ್ಯಕ್ಟಿವ್ ಇದ್ದಾರೆ. ಇವರೆಲ್ಲರನ್ನೂ ಸರಿಯಾಗಿ ಸಮಸ್ಯೆಗಳನ್ನ ಇವ್ರನ್ನ ಅಟ್ಯಾಕ್ ಮಾಡ್ತಿರ್ತಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಈ ರೀತಿ ಒಂದು ಅಟ್ಯಾಕ್ ಮಾಡೋಂಥ ಪ್ರಯತ್ನ ನಡೆದಿದೆ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಇದಕ್ಕೂ ಏನೂ ಸಂಬಂಧವೂ ಇಲ್ಲ. ಆತ್ಮಹತ್ಯೆಗೆ ಅವ್ರು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿಲಿ ಸತ್ಯ ಗೊತ್ತಾಗುತ್ತೆ. ಇವರೇನಾಗಿದೆ ಹಿಂದೆ ಇವ್ರದ್ದೆಲ್ಲ ಈಶ್ವರಪ್ಪ ಅವ್ರದ್ದು ಅದೆಲ್ಲ ಇದು ಹೋಗಿದಾವಲ್ಲ ಏನ್ರಿ, ಆ ಥರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ಯಾಕಂದ್ರೆ ನಾವು ಸ್ವಾಭಾವಿಕವಾಗಿ ಹಿ ಈಸ್ ವೆರಿ ಆ್ಯಕ್ಟಿವ್ ಅಟ್ಯಾಕಿಂಗ್ ಎವ್ರಿ ಒನ್. ಸ್ವಾಭಾವಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವರ ಪಾತ್ರ ಏನೂ ಇಲ್ಲ. ತನಿಖೆ ಇದೆ. ತನಿಖೆಯಲ್ಲಿ ಸತ್ಯಾಸತ್ಯ ಗೊತ್ತಾಗ್ತದೆ. ಅವ್ನು ಕಾಂಟ್ರಾಕ್ಟ್ರು ತನ್ನ ಯಾವ ಕಾರಣಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಕಾಂಟ್ರಾಕ್ಟ್ರು ಹೌದೋ ಅಲ್ಲ ಅನ್ನೋದು ಕೂಡ ಸ್ವತಃ ಗೊಂದಲ ಇದೆ. ಅದೆಲ್ಲ ಗೊತ್ತಾಗ್ತದೆ. ನಿಮ್ಮ ಸರ್ಕಾರಕ್ಕಿಂತ BJP ಸರ್ಕಾರನೇ ಚೆನ್ನಾಗಿತ್ತಂತೆ ಸರ್ ಕುಮಾರಸ್ವಾಮಿ. ಹೌದಾ? ಅದಕ್ಕೆ BJP ಅವರು ಕೂಡಿ ಮೇಲೆ ಗೊತ್ತಾಗಿದೆಯಲ್ಲ. ಈಗ ಎಷ್ಟು ದಿವಸ BJP ಅವರು ಇವ್ರನ್ನ ಇಟ್ಕೋತಾರೆ ಅದನ್ನು ನೋಡೋಣಂತ. ಈಗ ಬದಲಾವಣೆ ಆಗಿದೆ ಪೊಲಿಟಿಕಲ್ ಸಿನಾರಿಯೋ. ಈ ಮೊನ್ನೆ ಈ ಚುನಾವಣೆ ನಡೀತು, ಈ 3 ಉಪಚುನಾವಣೆ ನಡೆದ ಮೇಲೆ ಸ್ಟೇಟಸ್ಸು ಬದಲಾವಣೆ ಆಗ್ತದೆ. ಕುಮಾರಸ್ವಾಮಿ ಅವರು ಸ್ಟೇಟಸ್ ಬದಲಾವಣೆ ಆಗ್ತದೆ. BJP ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯ, ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯ ಕಾದು ನೋಡಿ ಗೊತ್ತಾಗುತ್ತೆ ಮುಂದೆ. ಡಿನ್ನರ್ ಅಂದರೆ ಏನಾಗಿದೆ ಅಲ್ಲಿ ಇವತ್ತು SC ST ಶಾಸಕರು ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಕೂಡಿ ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕರೆದು ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನೂ ರಾಜಕೀಯ ಇಲ್ಲ. ಮತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮನೆಗೆ ಕರೆದ್ರು ಊಟಕ್ಕೆ ಬರ್ತಾರೆ. ಬಂದಿದ್ದು ಯಾರು ಕೂಡ 2-3 ಸಲ. ಅದಕ್ಕೇನು ವಿಶೇಷ ಕಲ್ಪನೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ.
ಶಾಸಕರೇನು ಇರ್ಲಿಲ್ಲ ಸರ್, ಮುಖ್ಯಮಂತ್ರಿಗಳ ಆಪ್ತರು ಮತ್ತೆ ಹಿಂದೆ ಸಿಎಂ ಬದಲಾವಣೆ ಬಗ್ಗೆ ಹೆಚ್ಚು ಮಾತನಾಡಿದಂತ ಸಚಿವರುಗಳು ಮತ್ತೆ ನೋಡಿ ಪ್ರತ್ಯೇಕ ಸಭೆ ತಪ್ಪೇನಿದೆ ಮಾಡಿದ ಸಚಿವರು. ಪ್ರತ್ಯೇಕ ಈಗ ನಾನು ನಮ್ಮ ಮನೆಗೆ ನಾನು ಮುಖ್ಯಮಂತ್ರಿಗಳು ಕರೆದ್ರು ಬರ್ತಾರೆ, ಡಿ ಕೆ ಶಿವಕುಮಾರ್ ಅವ್ರು ಕರೆದ್ರು ಬರ್ತಾರೆ. ಅದಕ್ಕೇನು ಸಂಬಂಧ ಇದೆ? ನಿಮ್ಗೆ ಅದ್ರಲ್ಲಿ ಯಾರನ್ನ ಕರೆಯೋ ಆಸೆ ಇದೆ ಸರ್? ಇಬ್ಬರನ್ನು ಕರಿತೀನಿ. ಸುಮ್ಮನೆ ಇದೆಲ್ಲ ನಿಮ್ಮದು ನಿಮ್ಮ ಮಾಧ್ಯಮ ಇದು ಅದನ್ನೇನು ಚಿಂತನೆ ಅದು ನಿಮ್ಮದೆಲ್ಲ. ಹಾಗೇನಿಲ್ಲ. ಇದು ಸತೀಶ್ ಜಾರಕಿಹೊಳಿ ಮನೆಗೆ ಊಟಕ್ಕೆ ಕರೆದಿದ್ದಾರೆ, ಹೋಗಿದ್ದಾರೆ. ಯಾರ್ದಾರೋ ಮೆಸೇಜ್ ಕೊಡುವಂತ ಇಂಡಿಕೇಶನ್ಸ್ ಅನ್ನೋ ರೀತಿಯಲ್ಲಿ ಹಿಂದೆ ಅಂಥವು ಯಾವುದೂ ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಇದೆ. ಹೈಕಮಾಂಡು ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಇವತ್ತು ಏನೇ ಇದು ಬಂದಾಗ ಎಲ್ಲ ಒಂದು ಒಗ್ಗಟ್ಟಿನ ನಿರ್ಣಯ ಎಲ್ಲ ವಿಚಾರಗಳಲ್ಲಿ ಆಗ್ತದೆ. ಆದರೆ ಯಾರು ಮನೆಗೆ ಊಟಕ್ಕೆ ಹೋಗಬೇಕು ಹೋಗಬಾರ್ದು ಅಂಥೇಳಿ ಅದನ್ನು ಈಗ ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ನಮ್ಮ ಮನೆಗೆ ಊಟಕ್ಕೆ ಬಂದು ದೊಡ್ಡ ಸುದ್ದಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೇನು ಸಂಬಂಧ? ಬೊಮ್ಮಾಯಿಯವ್ರು ನಾನು ಅವ್ರ ಮನೆಗೆ ನಾವು ಹೋಗಿದ್ದೆ, ಊಟಕ್ಕೆ ಹೋಗಿದ್ದೀನಿ. ಅಶೋಕ್ ಅವ್ರು ಕರೆದಾಗ ಊಟಕ್ಕೆ ಹೋಗಿದ್ದೀವಿ. ಏನು ತಪ್ಪೇನಿದೆ ಅದರಲ್ಲಿ? ಊಟಕ್ಕೆ ಹೋಗ್ಬಾರ್ದು ಅಂತ ಅದನ್ನು ನಿಮ್ಮದು ಚಾನಲ್ಸ್ ಇದಾವೆ. ಒಬ್ಬರು ಚಾನಲ್ದಾಗ ಇನ್ನೊಬ್ಬರು ಚಾನಲ್ಗೆ ಊಟಕ್ಕೆ ಕರೆದ್ರೆ ಹೋಗೋಲ್ಲ ನನಗಾಯ್ತಲ್ಲ. ನಿಮ್ಮ ಊಟ ಡಿಫ್ರೆಂಟ್ ಆಗಿರುತ್ತಲ್ಲ ಓಹೋ ಸರ್. ಈಗ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಹಿಂದೆ PDOಗಳು ಲಂಚ ತಗೋತಾ ಇದ್ರು, ಸಿದ್ದರಾಮಯ್ಯ ಸರ್ಕಾರದ ಸಚಿವರುಗಳು ಲಂಚ ತಗೊಳ್ತಾ ಇದ್ದಾರೆ. ಇದು ಆತ್ಮಸಾಕ್ಷಿ ಇದ್ರೆ ಸಿದ್ದರಾಮಯ್ಯ ಅವರು ಮಾತಾಡಿ ನೋಡಿ. ಕುಮಾರಸ್ವಾಮಿ ಅವರು ಗೊತ್ತಿಲ್ಲ, ಈಗ ಮೊನ್ನೆ ಈ ಚುನಾವಣೆ ನಡೆದ ಬಳಿಕ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ, ಸ್ವಲ್ಪ ಹತಾಶೆ ಆಗಿದ್ದಾರೆ. ಹಾಗಾಗಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡಲೇಬೇಕಲ್ಲ. ಗ್ಯಾರಂಟಿ ಕಾರಣಕ್ಕಾಗಿ ಜನರನ್ನು ಸುಲಿಗೆ ಮಾಡ್ತಾ ಇದೆ, ಬೆಲೆ ಏರಿಕೆ ಮಾಡಿಕೊಂಡು. ಯಾರು ಏನು ಗ್ಯಾರಂಟಿ ನಾವು ಗ್ಯಾರಂಟಿ ಏನು ಕೊಡ್ತಾ ಇದೀವಲ್ಲ, ಎಲ್ಲನೂ ಕೂಡ ಗ್ಯಾರಂಟಿಗೂ ಕೂಡ ಬೆಲೆ ಏರಿಕೆಗೂ ಸಂಬಂಧ ಇಲ್ಲ. ಅದು ಬೆಲೆ ಏರಿಕೆ ಯಾವಾಗಲೂ ಕೂಡ ಪೆಟ್ರೋಲು ಡೀಸೆಲು ಇದ್ರ ಮೇಲೆ ಅಲ್ಲಿಯ ಎಂಪ್ಲಾಯ್ಮೆಂಟ್ ಸ್ಯಾಲ್ರಿ ಈ ಎಲ್ಲದ್ರ ಮೇಲೆ ನಿರ್ಣಯ ಆಗ್ತದೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನು ತಪ್ಪಿದೆ ಅದರಲ್ಲಿ? ಮೊದಲೇ ಅವನು ಕಾಂಟ್ರಾಕ್ಟ್ರು ಹೌದೋ ಅಲ್ಲೋ ಅಂಥೇಳಿ, ಎರಡನೇದವನು ತನ್ನ ಇದು ಬರೆದಿಟ್ಟಿದ್ದಾನ. ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇವರು, ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಆ್ಯಕ್ಟಿವ್ ಇದ್ದಾರೆ. ಇವರೆಲ್ಲರನ್ನೂ ಸರಿಯಾಗಿ ಸಮಸ್ಯೆಗಳನ್ನ ಇವ್ರನ್ನ ಅಟ್ಯಾಕ್ ಮಾಡ್ತಿರ್ತಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಈ ರೀತಿ ಒಂದು ಅಟ್ಯಾಕ್ ಮಾಡೋಂಥ ಪ್ರಯತ್ನ ನಡೆದಿದೆ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಇದಕ್ಕೂ ಏನೂ ಸಂಬಂಧವೂ ಇಲ್ಲ. ಆತ್ಮಹತ್ಯೆಗೆ ಅವ್ರು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿಲಿ ಸತ್ಯ ಗೊತ್ತಾಗುತ್ತೆ. ಇವರೇನಾಗಿದೆ, ಹಿಂದೆ ಇವ್ರದ್ದೆಲ್ಲ ಈಶ್ವರಪ್ಪ ಅವ್ರದ್ದು ಅದೆಲ್ಲ ಇದು ಹೋಗಿದಾವಲ್ಲ ಏನು ರೀ, ಆ ಥರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ಯಾಕಂದ್ರೆ ನಾವು ಸ್ವಾಭಾವಿಕವಾಗಿ ಹಿ ಈಸ್ ವೆರಿ ಆ್ಯಕ್ಟಿವ್ ಅಟ್ಯಾಕಿಂಗ್ ಎವ್ರಿ ಒನ್. ಸ್ವಾಭಾವಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವರ ಪಾತ್ರ ಏನೂ ಇಲ್ಲ. ತನಿಖೆ ಇದೆ, ತನಿಖೆಯಲ್ಲಿ ಸತ್ಯಾಸತ್ಯ ಗೊತ್ತಾಗ್ತದೆ. ಅವ್ನು ಕಾಂಟ್ರಾಕ್ಟ್ರು ತನ್ನ ಯಾವ ಕಾರಣಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಕಾಂಟ್ರಾಕ್ಟ್ರು ಹೌದೋ ಅಲ್ಲ ಅನ್ನೋದು ಕೂಡ ಸದಾ ಗೊಂದಲ ಇದೆ. ಅದೆಲ್ಲ ಗೊತ್ತಾಗ್ತದೆ. ಸರ್ಕಾರಕ್ಕಿಂತ BJP ಸರ್ಕಾರನೇ ಚೆನ್ನಾಗಿತ್ತಂತೆ ಸರ್ ಕುಮಾರಸ್ವಾಮಿ. ಹೌದಾ? ಅದಕ್ಕೆ BJP ಅವರು ಕೂಡಿದ ಮೇಲೆ ಗೊತ್ತಾಗಿದೆಯಲ್ಲ. ಈಗ ಎಷ್ಟು ದಿವಸ BJP ಅವರು ಇವ್ರನ್ನ ಇಟ್ಕೋತಾರೆ ಅದನ್ನು ನೋಡೋಣಂತೆ. ಈಗ ಬದಲಾವಣೆ ಆಗಿದೆ ಪೊಲಿಟಿಕಲ್ ಸಿನಾರಿಯೋ. ಈ ಮೊನ್ನೆ ಈ ಚುನಾವಣೆ ಏನು ನಡೀತು, ಈ 3 ಉಪಚುನಾವಣೆ ನಡೆದ ಮೇಲೆ ಸ್ಟೇಟಸ್ಸು ಬದಲಾವಣೆ ಆಗ್ತದೆ. ಕುಮಾರಸ್ವಾಮಿ ಅವರು ಸ್ಟೇಟಸ್ ಬದಲಾವಣೆ ಆಗ್ತದೆ. BJP ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯ, ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯ ಕಾದು ನೋಡಿ ಗೊತ್ತಾಗುತ್ತೆ ಮುಂದೆ.